ನಮಸ್ಕಾರ. ಸೊ ಈಗ ಬೆಳಗ್ಗೆ ಆಗಿದೆ, ಟೈಮು 7 ಗಂಟೆ. ಪಾಪನ ಆಟ ಆಡ್ತಿದ್ದಾರೆ ಅಲ್ಲಿ ಊಟ ತಿನ್ಸಕ್ಕೆ. 6 ಗಂಟೆಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ರೆಡಿಯಾಗಿ ರೆಡಿ ಆಗ್ತೀವಿ. ಅವರಿಬ್ರು ಹಾಲು ಕೊಡ್ತಿದ್ದಾರೆ, ನಾನು ಹೋಗಿ ಹಾಲು ಮಾಡ್ಕೊಂಡು ಅದು ಕುಡಿತೀನಿ. ಡಾನ್ಸ್ ಪ್ರಾಕ್ಟೀಸ್ ನಡೀತಿದೆ ವಿತ್ ಮ್ಯೂಸಿಕ್. ಸೊ ಮ್ಯೂಸಿಕ್ ಈ ಫೋನಲ್ಲೇ ಪೇ ಮಾಡಬೇಕು. ಅವಳು ಸ್ಟೆಪ್ ಇನ್ ಮಾಡ್ತಿದ್ದಾಳೆ, ನಾನು ಇಲ್ಲಿ ಹಾಲು ಕುಡಿತಾ ಇದ್ದೀನಿ. ಆ್ಯಂಡ್ ಎಸ್, ಡ್ಯಾನ್ಸ್ ಪ್ರಾಕ್ಟೀಸ್ ಇನ್ನೊಂದು ರೌಂಡ್ ನಡೀತಿದೆ ಬಿಕಾಸ್ ಪರ್ಫೆಕ್ಟ್ ಆಗಿ ಮಾಡಬೇಕು ಅಲ್ಲಿ ಅಂತ. ಸೊ ಇವಾಗ ತಿರ್ಗಾ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಎಸ್, ಆ್ಯಂಡ್ ಅಲ್ಲಿ ಅಪ್ಪ ಹೂವು ತಂದಿದ್ದಾರೆ ತಾತ ಫೋಟೋಗೆ, ಆ್ಯಂಡ್ ಅಜ್ಜಿ ತಾತ ಫೋಟೋಗೆ ಹಾಕ್ತಿದ್ದಾರೆ. ಸೊ ಸೊ ಈಗ ರೆಡಿ ಆಗಿದ್ದೀವಿ. ಸೊ ಟ್ರಿಪಲ್ ಚಾನ್ಸ್ ಇಸ್ ಹಿಯರ್. ಸೊ ರೈಟ್ ಅವೇ ಅದು ಕ್ವಾಡ್ರಪಲ್ ಚಾನ್ಸ್ ಆಗುತ್ತೆ ವಿತ್ ಆರ್ ಲಿಟಲ್ ಸಿಸ್ಟರ್. ಬಟ್ ಈಗ ಅವಳಿಗೆ 9 months ಅಲ್ವಾ, ಸೊ ಅದಕ್ಕೆ ಅವಳು ಬೇಗ ಕ್ವಾಡ್ರಪಲ್ ಚಾನ್ಸ್ ಆಗಲ್ಲ. ಸೊ ಇನ್ನು ಅವಳು ಒಂದು 4th ಸೆಕೆಂಡ್ ಬರೋವರೆಗೂ ಇದು ಟ್ರಿಪಲ್ ಚಾನ್ಸ್ ಆಗಿ ಇರುತ್ತೆ. ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ವಿ ಆರ್ ಇನ್ ಕಾರ್. ಸೊ ಒಂದು 20 minutes ರೀಚ್ ಆಗ್ಬೋದೇನು. ಎಲ್ಲ ಲಗೇಜ್ ಇದೆ, ಇಲ್ಲೂ ಲಗೇಜ್ ಇದೆ, ಹಿಂದೆ ಕೂಡ ಲಗೇಜ್ ಇದೆ. ಅಲ್ಲಿ ಅಪ್ಪ ಡ್ರೈವ್ ಮಾಡ್ತಿದ್ದಾರೆ, ಅಲ್ಲಿ ಅಮ್ಮ ಮಾಡಿದ್ದಾರೆ, ಕಾಣಿಸ್ತಾ ಇಲ್ಲ. ಇಲ್ಲಿ ಪುಟ್ಟ ಇಲ್ಲಿದೆ, ಮೆದ್ವಿ. So we are ready to go. ಅಲ್ಲಿ ಫೋರ್ಟ್ ಇದೇನದು ಡೆಕೋರೇಷನ್ ನೋಡ್ಬೋದು. ತೊಟ್ಲು ಪೂಜೆದು, ಐ ಮೀನ್ ನಾಮಕರಣದ್ದು. ಅಲ್ಲಿ ಗುಣಹಾಯಿ ಮಾಡ್ತಿದ್ದಾಳೆ. ಆಲ್ಮೋಸ್ಟ್ ಎಲ್ಲ ಜನ ಬಂದಿಲ್ಲ, ಇನ್ನ ಬರ್ಬೇಕು. ಇಷ್ಟೇ ಜನ ಬಂದಿರೋದು. ಸೊ ಇನ್ನ ರೆಡಿ ಆಗಿಲ್ಲ, ಇವರಿಬ್ರಿಗೆ ಮಾತ್ರ ಮೇಕಪ್ ಆಗಿದೆ. ಸೊ ರಿಯಲಿ ಗೋಯಿಂಗ್ ವೆರಿ ವೆಲ್. ಅಂಡ್ ನೇಮ್ ಅದು ಇದ್ರಲ್ಲಿ ಓಪನ್ ಆಗುತ್ತೆ ನೋಡಿ, ಅಲ್ಲಿ ಥರ್ಮೋಕಾಲ್ ಇದೆಯಲ್ಲ, ಅದು ರಿವೀಲ್ ಆಗುತ್ತೆ. ಸೊ ಎಕ್ಸೈಟೆಡ್ ಫಾರ್ ನಾಮಕರಣ. ಆ್ಯಂಡ್ ನಾನು ರೆಡಿ ಆಗಿಲ್ಲ, ಈಗ ಹೋಗಿ ರೆಡಿ ಆಗ್ಬೇಕು. ಬಿಂದು ಬಿಂದು ಪುಟ್ಟ ಇನ್ನ ರೆಡಿ ಆಗಿಲ್ಲ, ನಾನು ಪುಟ್ಟ ಒಂದೇ ಲೈನಲ್ಲಿ ಇದೀವಿ. ಇನ್ನ ಪುಟ್ಟ ಇನ್ನ ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ. ಆಕ್ಚುಲಿ ಅಮ್ಮನೂ ಮಾಡಿಲ್ಲ. ಅಲ್ಲಿ ಪಾಪನ್ ಫ್ರಾಕ್ ಎತ್ಕೊಡು. ರೆಡಿ ಆಗಿದ್ದೀವಿ. ನಮ್ಮಮ್ಮ ಇನ್ನ ರೆಡಿ ಆಯ್ತವ್ರೆ, ಬರೀ ಹೇರ್ ಮಾತ್ರ ಮುಗಿದಿದೆ, ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಪುಟ್ಟ ಕೂಡ ಆಲ್ಮೋಸ್ಟ್ ರೆಡಿ, ಇನ್ನ ಸೀರೆ ಚೇಂಜ್ ಮಾಡಿಲ್ಲ. ಹಾಕ್ಬಿಡ್ತೀನಿ. ಪೂಜೆ ಮಾಡ್ತಿದ್ದಾರೆ. ಫೇಸ್ ರಿವೆಲ್ ಅಂಡ್ ನೇಮ್ ರಿವೆಲ್ ಅಟ್ ಎ ಟೈಮ್. ಸೊ ಇವಳೆ ನನ್ನ ಪುಟ್ಟ ತಂಗಿ, ಸಾರಿ ನಮ್ಮ ಪುಟ್ಟ ತಂಗಿ. ನೇಮ್ ರಿವೆಲ್ ಇನ್ 3, 2, 1. ಚಿಡಿ ಪಾಪ ಆನ ಮಾಡಿ ನೀನು. So her name is ಚರಿಷ್ಮಾ. ಯಾರು ಕೇಳಿಸ್ತಾನೆ ಇದೆ. ಸೊ ಅವಳ ನೇಮ್ ಬಂದು ಚರಿಷ್ಮಾ, ಬಟ್ ಇಲ್ಲಿ ಚಾರಿಷ್ಮಾ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಅ ಮಿಸ್ಟೇಕ್. ಸೊ ನಮ್ಮ ಪುಟ್ಟ ತಂಗಿ ಹೆಸರು ಚರಿಷ್ಮಾ, ಅಂಡ್ ಇವಳೆ ನಮ್ಮ ಪುಟ್ಟ ತಂಗಿ. ಅಲ್ಲ ಸರ್, ಅವರೆಲ್ಲ ವೇಟ್ ಮಾಡಿ
ಕಣ್ಣ ಮುಟ್ಕೊಂಡು ಹೋಗ್ತಾ ಇದೀವಿ. ಚಿನ್ನಪಪ್ಪ ನಿನ್ ಫೇಸ್ ರಿವೀಲ್ ಆಯ್ತಮ್ಮ. ಎಲ್ಲ ಮುಗ್ದು ಗೊತ್ತಾ? ಚರೀಶ್. ಜಾಣೆ ನನ್ ಮಗಳು ಅಲ್ವಾ? So ಡಿಸ್ಟರ್ಬ್ ಮಾಡಿಲ್ಲ. we are going back. ಟೈಮ್ ಅಂದು 6:30 ಆಲ್ಮೋಸ್ಟ್. ಅಂಡ್ ಇಲ್ಲೆಲ್ಲ ಐಟಮ್ಸ್ ನೆಲ್ಲ ಸಾರ್ಟ್ ಔಟ್ ಮಾಡ್ತಿದ್ದಾರೆ. ಈ ಬೂಂದಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಅಂಡ್ ಸಮ್ ಅಡ್ಗೆ ಮನೆ ಐಟಮ್ಸ್, ಮೈದಾ, ಕಡಲೆ ಹಿಟ್ಟು ಅವೆಲ್ಲ. ಅಂಡ್ ಪಾಪು ಇಲ್ಲಿ ಆಟ ಆಡ್ತಿದೆ. ಎಸ್, ಶಿ ಆಲ್ರೆಡಿ ಹ್ಯಾಡ್ ಅವರ್ ವಾಟ್ ಬನಾನಾ ಸರಳಕ್ ತಿಂದು. ಒಂದಿನ ಅದನ್ನ ಬ್ಲಾಗ್ ಮಾಡ್ತೀವಿ, ಅವಳು ಏನಂತ ಅಂತಾಳೆ ಹೋಲ್ ಡೇ ಅಂತ. ಸೊ ಕೀಪ್ ವಾಚಿಂಗ್. ಹೋಲ್ ಡೇ ಸೇಮ್ ಇರಲ್ಲ, ಡೈಲಿ ಚೇಂಜ್ ಆಗುತ್ತೆ. ಬಟ್ ಎವ್ರಿ ಡೇ 1 ಫ್ರೂಟ್ 1 ವೆಜಿಟೇಬಲ್ ಅಂಡ್ 2 ಸೀರಿಯಲ್ಸ್ ತಿಂತಾಳೆ. ಫುಲ್ ಇನ್ಫಾರ್ಮೇಶನ್ ಇವಾಗಲೇ ಕೊಟ್ರೆ. ಬಟ್ ಒಂದಿನ ಮಾಡೋಣ ಅದನ್ನು ಕೂಡ. ಅಂಡ್ ಮಮ್ಮಿ ತುಂಬಾ ಹಾರ್ಡ್ ವರ್ಕಿಂಗ್. ಅಂಡ್ ಇಲ್ಲಿ ಫೋನ್ ನೋಡ್ತಿದ್ದಾರೆ. ಇಲ್ಲಿ ಇದು ಮಾಡ್ತಿದ್ದಾರೆ. ಓಕೆ, ದಿಸ್ ಇಸ್ ಪ್ರಾಸೆಸ್ ಆಫ್ ಆಫ್ಟರ್ ನಾಮಕರಣ. ಸೊ ಇವೆಲ್ಲ ಮುಗಿಸಿದ ನಂತರ ವಾಟ್ ವಿ ವಿಲ್ ಡೂ, ಜಸ್ಟ್ ಎಂಡ್ ದ ಬ್ಲಾಗ್.